ಓಕೆ, ನ್ಯೂಸ್ ಲಂಚ್ ನೋಡ್ತಾ ಇದ್ದೀರಿ. ಇದೀಗ ಬಂದಿರುವಂಥ ಒಂದು ಬಿಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ದೊಡ್ಡ ಸುದ್ದಿ ಏನಂತಂದರೆ ಶೋಭಾ ಕರಂದ್ಲಾಜೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. 1 ತಿಂಗಳಲ್ಲಿ 20 ಅತ್ಯಾಚಾರ ಪ್ರಕರಣಗಳು ನಡೆದಿವೆ. ಸರ್ಕಾರ ಇದರ ಹೊಣೆ ಹೊರಬೇಕು ಹೀಗಂತ ವಾಗ್ದಾಳಿ ನಡೆಸಿರೋದು ಬೇರಾರು ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ ಇರೋ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಕೆಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವೆ. ಓಕೆ, ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳಿಗೊಂದು ಪತ್ರವನ್ನು ಬರೆದಿದ್ದರು ಶೋಭಾ ಕರಂದ್ಲಾಜೆ. 20 ಅಂಶಗಳ ಒಂದು ವಿಚಾರವನ್ನು ಬರೆದಿದ್ದರು. ಯಾವೆಲ್ಲ ರೀತಿಯಲ್ಲಿ ಮಹಿಳೆಯರ ಮೇಲಾಗ್ತಿರುವಂಥ ದೌರ್ಜನ್ಯವನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು. ಇವತ್ತು ನೇರವಾಗಿ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ವಿಶೇಷವಾಗಿ CM ತವರು ಜಿಲ್ಲೆಯಲ್ಲೇ ಅತ್ಯಾಚಾರ ಪ್ರಕರಣಗಳು ನಡೆದಿದೆ ಅನ್ನುವಂಥದ್ದು. ಶೋಭಾ ಕರಂದ್ಲಾಜೆ ಏಕಮೇವ ಸಚಿವೆ ಬಿಜೆಪಿ ಸರ್ಕಾರದಲ್ಲಿ. ನಮ್ಮ ಧರಣೇಶ್ ಪ್ರತಿನಿಧಿ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ನೇರವಾಗಿ ಈ ರೀತಿ ವಾಗ್ದಾಳಿ ನಡೆಸಿರುವಂಥದ್ದು, ನಿಜವಾಗ್ಲೂ ಆ ವಾಗ್ದಾಳಿ ನಡೆಸಿರುವಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು? ಯಾಕೆಂತಂದರೆ ನಾಳೆ KJP ಪಕ್ಷದ ಸಭೆ ಕೂಡ ನಡೀತಾ ಇದೆ. ಒಂದು ಕಡೆ KJP ಪಕ್ಷ ಸರ್ಕಾರವನ್ನು ಉರುಳಿಸುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಂಥ ಸಂದರ್ಭದಲ್ಲಿ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಬರೆದಿದ್ದರು. ಇವತ್ತು ನೇರವಾಗಿ ಆರೋಪ ಮಾಡಿರುವಂಥದ್ದು ಗಂಭೀರವಾದಂಥ ಆರೋಪ. ಈ ರೀತಿ ಯಾವತ್ತೂ ಕೂಡ ಶೋಭಾ ಕರಂದ್ಲಾಜೆ ಮಾಡಿರಲಿಲ್ಲ. ಇದು ಏನನ್ನು ಸೂಚಿಸುತ್ತೆ? ಮೊದಲನೇದಾಗಿ ಶೋಭಾ ಕರಂದ್ಲಾಜೆ ಹೇಳಿದ್ದೇನು? ಜಯಪ್ರಕಾಶ್, ಏನಂತ ಹೇಳಿದ್ರೆ ಇದು ಬಹಳ ತುಂಬಾ ಸ್ಪಷ್ಟವಾಗುತ್ತೆ. ಏನಂತಂದ್ರೆ ಅವರು KJP ಪರವಾಗಿದ್ದಾರೆ ಮತ್ತು ಆ ಒಂದು ಅಂದ್ರೆ KJP ಏನು ತಂತ್ರಗಳನ್ನ ರೂಪಿಸ್ತಿದೆ ಅದರ ಭಾಗವಾಗಿ ಅವರು ಇವತ್ತು ಸರ್ಕಾರದ ಮೇಲೆ ಹರಿಹಾಯ್ದಿದ್ದಾರೆ ಅಂತ. ಆದ್ರೆ ಒಂದು ಬಹಳ ಪ್ರಮುಖವಾದ ಕಾರಣಗಳನ್ನ ಇಟ್ಕೊಂಡು ಅವರು ಸರ್ಕಾರ ಒಂದು ಆಡಳಿತ ವೈಫಲ್ಯ ಆಗಿದೆ, ಅದರಲ್ಲೂ ಕಾನೂನು ಪಾಲನೆಯಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥದ್ದನ್ನ ಒಂದು ಗುರುತರ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ರಾಜ್ಯದಲ್ಲಿ ನಡೀತಿರುವಂತಹ ರೇಪ್ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು, ಇವುಗಳ ಬಗ್ಗೆ ಗೃಹ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದು ಅವರ ಒಂದು ಆರೋಪ. ಈಗ ಅದಂದ್ರೆ ಬೆಳಿಗ್ಗೆ ಗೃಹ ಸಚಿವ R. ಅಶೋಕ್ ಮಾತಾಡಿ ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಶೋಭಾ ಅವರ ಒಂದು ಏನು ಅದು ಮನವಿ ಅಂತನೋ ಅಥವಾ ದೂರು ಅಂತನೋ ಅವು ಯಾವುದನ್ನೂ ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸದೆ ಒಂದು ರೀತಿಯಲ್ಲಿ ಬಹಳ ನಿರ್ಲಕ್ಷ್ಯವಾಗಿ ತೋರಿಸಿದ್ರು. ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಶೋಭಾ ಅವರ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಅಂತಂದಾಗ ಎಲ್ಲ ಮಹಿಳೆಯರ ನಾವು ಅವರ ಮನವಿಯನ್ನ ತೆಗೆದುಕೊಳ್ಳಲಾಗುವುದು ಅಂತ ಅಷ್ಟೇನೆ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಅಷ್ಟರ ಮಟ್ಟಿಗೆ ಅಷ್ಟೇ ಸಾಕು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನೋ ರೀತಿ ಅವರು ಬಿಹೇವ್ ಮಾಡಿದ್ರು. ಅದಕ್ಕೆ ಈಗ ಶೋಭಾ ಕರಂದ್ಲಾಜೆ ಅವರು ಬಹಳ ಖಾರವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನನ್ನ ಮನವಿಯನ್ನ ಅಥವಾ ನನ್ನ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ರು ಪರವಾಗಿಲ್ಲ, ರಾಜ್ಯದಲ್ಲಿ ನಡೀತಿರುವಂತಹ ಅತ್ಯಾಚಾರ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಲಿ, ಈ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿ ಇಲ್ಲ ಅನ್ನುವಂಥದ್ದೊಂದು ಅವರ ಆರೋಪ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ KJP ಕಿತ್ತಾಟ ಈಗ ಅಂದ್ರೆ ನಾಳೆ ಸಭೆ ನಡೆಯುತ್ತೆ, KJP ಸಭೆ, ಅದಕ್ಕೆ ಪೂರ್ವವಾಗಿ ಈಗ ಕಿತ್ತಾಟಕ್ಕೆ ಮತ್ತೊಂದು ರೀತಿಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಆಗಿದೆ ಅಂತ ಹೇಳ್ಬೋದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಶೋಭಾ ಕರಂದ್ಲಾಜೆ BJP ಸರ್ಕಾರದಲ್ಲಿರುವ ಏಕಮೇವ ಮಹಿಳಾ ಸಚಿವೆ, ಮಹಿಳಾ ಪ್ರತಿನಿಧಿ ಮಂತ್ರಿಯಾಗಿ. ಸೊ ಹಾಗಾಗಿ ಹೆಣ್ಮಕ್ಕಳ ಮೇಲೆ ನಡೀತಾ ಇರುವಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೆ ಅವರು ಇಂತಹ ವಾಗ್ದಾಳಿಯನ್ನು ಮಾಡಿದರೆ ನಿಜವಾಗ್ಲೂ ಅವರ ಜವಾಬ್ದಾರಿ ಆಗುತ್ತೆ. ಅದು ಮಹಿಳೆಯರ ಬಗೆಗಿನ ಈ ಒಂದು ಆಸ್ಥೆ ಅವರು ವಹಿಸ್ಕೊಳ್ಬೇಕಾಗತ್ತೆ. ಆದರೆ ಬೇರೆ ಬೇರೆ ಟ್ವಿಸ್ಟ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕಾರಣ ಏನಂತಂದರೆ BJP ಹಾಗೂ KJP ನಡುವೆ ನಡೀತಾ ಇರುವಂತಹ ಒಂದು ವಾಕ್ ಸಮರ. ನಾಳೆ KJP ಪಕ್ಷದ ಒಂದು ಪ್ರಮುಖ ಸಭೆ ನಡೆಯುತ್ತೆ. ಸರ್ಕಾರ ಪತನವಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಕೂಡ ಆಗುತ್ತೆ. ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರ KJP ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ, ಜೊತೆಗೆ BJP ಪಕ್ಷದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅಂಥ ಒಂದು ಕಳಕಳಿ ಇಟ್ಟುಕೊಂಡು ಶೋಭಾ ಕರಂದ್ಲಾಜೆ ಅವರು ಈ ಒಂದು ವಾಗ್ದಾಳಿ ಅಥವಾ ಒಂದು ಎಚ್ಚರಿಕೆಯನ್ನು ನೀಡಿದರೆ ಒಂದು ಪತ್ರ ಬರೆಯುವ ಮುಖಾಂತರ ಇರ್ಬೋದು ಅಥವಾ ಈ ರೀತಿ ಮುಖ್ಯಮಂತ್ರಿಗಳಿಗೆ ಒಂದು ಗಮನಕ್ಕೆ ತರುವಂಥ ವಿಚಾರವಾಗಿದ್ದರೆ ಖಂಡಿತವಾಗಲೂ ಶಹಬಾಜ್ಗಿರಿ ಹೇಳಲೇಬೇಕು. ಆದರೆ ಇದರ ಜೊತೆ ರಾಜಕೀಯ ಏನಾದರೂ ನುಸುಳಿದರೆ ಖಂಡಿತವಾಗಲೂ ಇದು ಒಂದು ಒಳ್ಳೆಯ ವಿಚಾರವಲ್ಲ.
ಆದರೆ ಶೋಭಾ ಕರಂದ್ಲಾಜೆ ಪ್ರತಿ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಒಂದು ತಮ್ಮತನವನ್ನು ಪ್ರದರ್ಶಿಸ್ತಾರೆ. ಸೊ ಹಾಗಿರುವಾಗ ಆದಷ್ಟು ಬೇಗ ನಿಜವಾಗ್ಲೂ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳೇನಿದೆ, ಒಂದು ತಿಂಗಳಲ್ಲಿ 20 ಪ್ರಕರಣಗಳು ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಚುರುಕುಗೊಳ್ಳಬೇಕಾಗಿದೆ, ಬಲಪಡಿಸಬೇಕಾಗಿದೆ. ಸೊ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರ ಈ ಒಂದು ಹೇಳಿಕೆಯನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಗಂಭೀರವಾಗಿ ಪರಿಗಣಿಸಲೇಬೇಕಾಗತ್ತೆ.